ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇನ್ನ ಜೊತೆ ನನ್ನ ಕತೆ ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಂಬರೋಣ. ಸಂಚಿಕೆ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಸೊ ಏನಂತಂದರೆ, ಅಜಿತು ಅಲಾರಾಮ್ ಕ್ಲಾಕನ್ನು ಕೊಡೋಕ್ಕೆ ಅಂತ ಭೂಮಿ ಟ್ರೈನಿಂಗ್ ಸೆಂಟ್ರಿಗೆ ಹೋಗಿರ್ತಾರೆ. ಅದನ್ನು ಒಬ್ಬರು ಲೇಡಿ ಪೊಲೀಸ್ ಕೈಲೂ ಕೊಟ್ಟು ಕಳಿಸ್ತಾರೆ. ಸೊ ಅವರು ತೊಗೊಂಡೋಗಿ ಕೊಡ್ತಾರೆ. ಆದರೆ ಭೂಮಿ ಇಲ್ಲಿ ತಡ ಮಾಡಿ ಬರ್ತಾಳೆ. ಏನಕ್ಕೆ? ಟ್ರೈನಿಂಗ್ಗೆ ಎಲ್ಲರೂ ಬಂದು ನಿಂತಿರ್ತಾರೆ. ಅಲ್ಲಿ ಅಜಿತ್ ಕುಮಾರ್ ಕೂಡ ಇರ್ತಾರೆ. ಅವರನ್ನು ಏಕೆ ಅಂತ ಕರೀತಾರಲ್ವ. ಅಜಿತ್ ಕೂಡ ಭೂಮಿಗಾಗಿನೇ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ವೆಯ್ಟ್ ಮಾಡ್ತಾ ಇರ್ತಾರೆ. ಭೂಮಿ ಓಡಿ ಓಡಿ ಬರ್ತಾಳೆ. ಇಲ್ಲೊಂದು ಟ್ವಿಸ್ಟ್ ಕೂಡ ಇದೆ. ಹಾಗಾದರೆ ಭೂಮಿನ ಆ ಲೇಡಿ ಪೊಲೀಸ್ ಕೊಟ್ಟಂಥ ಪನಿಷ್ಮೆಂಟಿಂದ ನಮ್ಮ ಅಜಿತ್ ಅವರು ಕಾಪಾಡ್ತಾರ? ಏನಾಗ್ಬೋದು ನೋಡೋಣ ಈ ವಿಡಿಯೋದಲ್ಲಿ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ಸಪೋರ್ಟ್ ಮಾಡಿ. ಸೊ ಭೂಮಿ ಒಂದೇ ಸಮ ನಿಟ್ಟುಸಿರು ಸಾರಿ ಮೇಡಮ್, ಲೇಟ್ ಆಗೋಯ್ತು ಅಂತ ಓಡಿ ಓಡಿ ಬರ್ತಾಳೆ. ಆದರೆ ಕೇಳೋದಿಲ್ಲ. ಆ ಲೇಡಿ ಪೊಲೀಸರು ಇರ್ತಾರಲ್ವಾ, ಅವ್ರೇನಂತಾರೆ ಅಂತಂದರೆ, ನಾನು ಹೇಳೋವರೆಗೂ ಯಾರು ಕೂಡ ಇಲ್ಲಿಂದ ಒಂದು ಸ್ವಲ್ಪನೂ ಆಡೋಗಿಲ್ಲ, ನಾನು 7 ಗಂಟೆನೇ ಇದು ರೌಂಡ್ ಹೊಡಿತಾನೇ ಇರಬೇಕು ಅಂತ ಹೇಳಿ ಭೂಮಿಗೆ ಹೇಳ್ತಾರೆ. ಆಗ ಭೂಮಿ ಮೇಡಮ್ ಅಂತ ಹೇಳ್ತಾರೆ. ಮೇಡಮ್ ಅಂದ ತಕ್ಷಣ ಇವರು ಜೋರಾಗಿ ಅವಾಜ್ ಆಗ್ಬಿಡ್ತಾರೆ. ನಾನು ಏನು ಹೇಳ್ತಿದ್ದೀನಿ ಅದನ್ನು ಕೇಳಬೇಕು, ಔಟ್ ಅಂತ ಹೇಳ್ಬಿಡ್ತಾರೆ. ಅಜಿತ್ ಕೂಡ ಅಲ್ಲೇ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ತಿರುಗಾಡ್ತಿರ್ತಾರೆ. ಮೀನ್ಸ್ ಭೂಮಿ ಬರ್ತಾಳೆ ಭೂಮಿನ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗ್ಬೇಕು ಅಂತ ಅವ್ರ ಆಸೆನಾಗಿರೋದಿಲ್ಲ. ಆಸೆ ಇರುತ್ತೆ ಒಳಗಡೆ, ಬಟ್ ಅದನ್ನು ವ್ಯಕ್ತಪಡಿಸಿರೋದಿಲ್ಲ. ಅಜಿತ್ ಹೇಳಿರ್ತಾರೆ, ಸತ್ಯನೇ ಹೇಳಿರ್ತಾರೆ, ಭೂಮಿ ಬಂದೇ ಬರ್ತಾಳೆ ನೀನು ನೋಡೋಕ್ಕೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಆ ಕಡೆಯಿಂದ ಈ ಕಡೆ ತಿರುಗಾಡ್ತಿರ್ತಾರೆ. ಆದರೆ ಭೂಮಿಗೆ ಇಲ್ಲಿ ಪನಿಷ್ಮೆಂಟ್ ಕೊಟ್ಟಿದ್ದಾರೆ. ಆ ಪನಿಷ್ಮೆಂಟು ನಿಜವಾಗ್ಲೂ ಅಜಿತ್ ಗೊತ್ತಿದ್ರೆ ಅಜಿತ್ ಅವರು ಸುಮ್ಮನೆ ಇರ್ತಾರಾ? ಭೂಮಿನ ಹೇಗೆ ಕಾಪಾಡ್ತಾರೆ? ಭೂಮಿ ರೌಂಡ್ ಓಡಿಯೋಷ್ಟಿಗಾಗಲೇ ಭೂಮಿ ಸುಸ್ತಾಗಿ ಏನಾದರೂ ಕೆಳಗಡೆ ಬೀಳುವಾಗ ನಮ್ಮ ಅಜಿತ್ ಸಾಹೇಬರು ಬಂದು ಏನಾದರೂ ಹೆಲ್ಪ್ ಮಾಡ್ತಾರಾ? ಭೂಮಿನ ಹಿಡ್ಕೊಳ್ತಾರಾ? ಅಥವಾ ಆ ಪೊಲೀಸರಿಗೆ ಏನಾದರೂ ವಾರ್ನ್ ಮಾಡ್ತಾರಾ? ಟ್ರೈನಿಂಗಲ್ಲಿ ಇದೆಲ್ಲ ಮಾಮೂಲಿ ಇಲ್ಲ ಅಂತಿಲ್ಲ, ಬಟ್ ಆದರೂ ಕೂಡ ಭೂಮಿಗೆ ಫಸ್ಟ್ ದಿನ ಆಗಿರೋದ್ರಿಂದ ಈ ರೀತಿ ಮಾಡೋದು ತಪ್ಪು ಅಂತ ಏನಾದರೂ ಹೇಳ್ತಾರಾ? ಭೂಮಿನ ಹೇಗೆ ಶೇವ್ ಮಾಡ್ತಾರೆ ನಮ್ಮ ಅಜಿತ್ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಶಾರದಮ್ಮನಿಗೆ ಏನಂತಂದರೆ, ಭೂಮಿ ನನ್ನ ಮಗಳು ಮನಸ್ವಿನಿ ಅನ್ನೋ ನೆನಪುಗಳು ಕೂಡ ಬರ್ತಾ ಇದೆ. ಅವಳಿಗೋಸ್ಕರ ಹೂ ಕೂಡ ಕಟ್ಟಿ ಭೂಮಿ ಕೊಡು ಅಂತ ಹೇಳ್ತಾಳೆ. ನನ್ನ ಮಗಳು ಮನಸ್ವಿನಿ ಅಂತ ಹೇಳ್ತಾಳೆ. ದೇವಯಾನಿ ನೋಡಿದ್ರೆ ಹಿಂದೆ ನಡೆದಿರುವಂಥ ಎಲ್ಲ ಪ್ಲ್ಯಾನ್ಗಳು ಕೂಡ ಏನಂತಂದರೆ ಈಗ ಮತ್ತೆ ಅಪ್ಲೈ ಆಗ್ತಾ ಇದೆ. ಕೇಸ್ಗೆ ಒಂದು ಟ್ವಿಸ್ಟ್ ಸಿಗ್ತಾ ಇದೆ ಅಂತಲೇ ಹೇಳ್ಬೋದು. ಹೊಸ ವ್ಯಕ್ತಿ ಎಂಟ್ರಿ ಆಗಿದ್ದಾರೆ. ಆ ಹೊಸ ವ್ಯಕ್ತಿ ಯಾರಂದರೆ, ಆ ವ್ಯಕ್ತಿ ಜೊತೆ ಸೇರಿಬಿಟ್ಟು ಈ ದೇವಯಾನಿ ಮೆಡಿಕಲ್ ಮಾಫಿಯಾದಲ್ಲಿ ತನ್ನ ಗಂಡನನ್ನು ಸಿಕ್ಕಾಕ್ಸಿ ಅವರನ್ನು ಸಾಯುವಂತೆ ಮಾಡಿರೋದು ಕೂಡ ಈ ದೇವಯಾನಿ ಅನ್ನೋದು ನಮಗೆಲ್ಲ ಈಗ ಗೊತ್ತಾಗ್ತಿದೆ. ಅದು ಏನಾದರೂ ಅಜಿತ್ ಅವ್ರಿಗೆ ಗೊತ್ತಾಗುತ್ತಾ ಆ ಒಂದು ವಿಷಯ? ಜೊತೆಗೆ ಈ ರೋಸಿನ ಸಾಯಲಿಕ್ಕೆ ಕಾರಣ ಕೂಡ ಈ ದೇವಯಾನಿ ಅನ್ನೋದು, ದೇವಯಾನಿ ಮತ್ತು ದೇವಯಾನಿ ಮಗಳಿಗೆ ಬಿಟ್ಟರೆ ಇನ್ಯಾರಿಗೂ ಗೊತ್ತಿಲ್ಲ. ಒಂದು ನಿಷ್ಠಾವಂತ ಗಂಡನ ಒಂದು ಅಸಿಸ್ಟೆಂಟನ್ನು ಇಬ್ಬರನ್ನೂ ಕೊಲೆ ಮಾಡಿರುವಂಥ ಆರೋಪಿ, ಜೊತೆಗೆ ಶಾರದಮ್ಮನ ಕೂಡ ಸಾಯಿಸೋಕ್ಕೆ ಪ್ರಯತ್ನ ಮಾಡುವಂಥ ಆರೋಪಿ, ಮನಸ್ವಿನಿನ ಶ್ರವಣಿಂದ ದೂರ ಮಾಡಿ ಶ್ರವಣ ಸಂಸಾರವನ್ನು ಒಡೆದು ಛಿದ್ರ ಮಾಡಿದಂಥ ಈ ದೇವಯಾನಿ ಆದಷ್ಟು ಬೇಗ ನಮ್ಮ ಅಜಿತ್ ಕೈಯಲ್ಲಿ ಸಿಕ್ಬಿದ್ದು ಅರೆಸ್ಟ್ ಮಾಡ್ತಾರ? ಇವಳು ಬಣ್ಣ ಬಯಲಾಗುತ್ತಾ? ಭೂಮಿ ಕೂಡ ಪೊಲೀಸ್ ಆಗಿ ಮನೆಗೆ ಬರ್ತಾಳ, ಅಥವಾ ಈ ಪನಿಷ್ಮೆಂಟ್ಗೆ ಎದುರುಕೊಂಡು ಅಜಿತ್ ಜೊತೆ ಮನೆಗೆ ಬರ್ತಾಳ? ನೋಡೋಣ ಮುಂದಿನ ವಿಡಿಯೋದಲ್ಲಿ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಪೋರ್ಟ್ ಮಾಡಿ. ಸದ್ಯಕ್ಕಂತೂ ಭೂಮಿಗೆ ಫನಿಶ್ ಆಗಿದೆ. ಮೇಡಮ್ ಅಂತ ಹೇಳ್ಬಿಟ್ಟು ಎದುರ್ಕೊಂಡಿದ್ದಾಳೆ. ಆದರೆ ಹೋಗು ಅಂತ ಹೇಳ್ತಾರೆ ಅವರು ಜೋರಾಗಿ. ಅವರ ಪೊಲೀಸ್ ಭಾಷೆಯಲ್ಲಿ ಹೇಳಿದಾಗ ಭೂಮಿ ರೌಂಡ್ ಹೊಡಿಲೇಬೇಕು. ಸೊ ರೌಂಡ್ ಹೊಡೆಯುವಂಥ ಸಂದರ್ಭದಲ್ಲಿ ನಮ್ಮ ಅಜಿತ್ ಏನಾದರೂ ಬಂದು ಭೂಮಿಗೆ ಹೆಲ್ಪ್ ಮಾಡ್ತಾರಾ? ನೋಡೋಣ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಬಾಯ್.